स्वागत है आपका बी न्यूज नेशन में। मैं हूं आबिद हुसैन शेख। राज्य में गौ हत्या निषेध कानून जारी, बीजापुर में जश्न। कर्नाटका राज्य में गौ हत्या नियंत्रण और संरक्षण पर कल विधानसभा में इस कानून को पास किया गया, जिसको देखते हुए बीजापुर में पूर्व बीजेपी एमएलए अप्पा साहब पट्टन शेट्टी, बीजेपी मुखंड, पदाधिकारी, कार्यकर्ता और हिंदू संगठनों के सहयोग से इस कानून का स्वागत करके अपनी खुशी जाहिर करते हुए शहर के छत्रपति शिवाजी सर्कल में पीएम मोदी, सीएम बीएस येडियुरप्पा और पशु संगोपन सचिव प्रभु चौहान के हित में नारे लगाकर गाय की विशेष पूजा की गई। ಗೋಹತ್ಯೆ ಕಾನೂನನ್ನು ಜಾರಿ ತರುವ ಮುಖಾಂತರ ಗೋಹತ್ಯೆ ನಿಷೇಧಕ್ಕೆ ಜಾರಿ ತರುವ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಒಂದು ಭಾವನೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದೆ. ಭಾಳಷ್ಟು ವರ್ಷಗಳ ಭಾಳಷ್ಟು ಹಿಂದಿನ ಹಿರಿಯರ ಒಂದು ಬೇಡಿಕೆ ಪ್ರಕಾರ ಈಗಾಗಲೇ ಗೋಹತ್ಯೆ ಕಾನೂನು ಇದ್ದರೂ ಕೂಡ ಕಠಿಣವಾದಂಥ ಕ್ರಮಗಳಿರಲಿಲ್ಲ. ಅದಕ್ಕೆ ಭಾಳಷ್ಟು ಕಾನೂನುಗಳಲ್ಲಿ ಸಡಿಲಿಕೆ ಐತಿ. ಇವತ್ತು ಏನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಆ ಮಂಡನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷ ಸದಸ್ಯರು ಸಮರ್ಥನೆ ಮಾಡುವ ಮುಖಾಂತರ, ಬೆಂಬಲಿಸುವ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಒಂದು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಗೋಹತ್ಯೆ ಇಡೀ ದೇಶದಲ್ಲಿ ಅವಶ್ಯಕತೆವಾಗಿ ಕೆಲವೊಂದು ರಾಜ್ಯಗಳಿದ್ದರೂ ಕೂಡ ಕರ್ನಾಟಕದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಅದನ್ನು ನೀವು ತಂದಿದ್ದಾರೆ. ನಾವೆಲ್ಲ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಸ್ವಾಗತವನ್ನು ಮಾಡ್ತೀವಿ. ನಾನು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೇವೆ. ಸರ್, ಈಗ ಎಲ್ಲ ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾ ಇದ್ದಾರೆ, ಅವ್ರಿಗೊಂದು ಸ್ಥಾನ ಕೊಡ್ರಿ ಅಂತ. ನೋಡಿರಿ, ಕಾರ್ಯಕರ್ತರ ಭಾವನೆಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಂತೂ ಹಿಂದಕ್ಕೂ ಹೇಳಿನಿ, ನಾನು ಎಲ್ಲಿ ಹೋಗಿ ಯಾರಿಗೆ ಅರ್ಜಿ ಕೊಡೋದು, ನನಗೆ ಏನಾದರೂ ಮಾಡ್ರಿ ಅಂತ ನಾನು ಹೇಳಿಲ್ಲ. ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನ ಕೆಲಸ ಮಾಡ್ತೇನೆ. ಅಷ್ಟು ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದೆ, ನಮಗೂ ಕೂಡ ಒಂದು ಏನಾದರೂ ಅಧಿಕಾರ ಇರಬೇಕು ಅನ್ನೋದು ಕಾರ್ಯಕರ್ತರು ಅವರು ಒತ್ತಡ ಮಾಡ್ತಾರೆ. ಇದರಾಗೇನೋ ಯಾವುದೇ ರೀತಿ ನನ್ನ ಪಾತ್ರ ಇಲ್ಲ. ಆದರೆ ಕಾರ್ಯಕರ್ತರ ಭಾವನೆಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ನಾನು ಹಿಂದಕ್ಕೆ ನನಗೆ ಸಚಿವ ಸ್ಥಾನ ವಂಚಿತ ಆದರೂ ಕೂಡ ನಾನು ಭಾಳಷ್ಟು ತಲೆ ಕಟ್ಸ್ಕೊಂಡಿಲ್ಲ. ಏನೋ ಪಕ್ಷದ ಸಂಘಟನೆ ಏನೋ ಒಂದು ವಿಚಾರ ಇಟ್ಕೊಂಡು ಹೊಸೊಬ್ಬರಿಗೆ ಮತ್ತು ಹಳೆಬರಿಗೆ ಇಬ್ಬರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನನ್ನೊಂದು ವಿನಂತಿ ಅಂದರೆ ಹಳೆ ಕಾರ್ಯಕರ್ತರನ್ನ ಗಣನೆ ತೆಗೆದುಕೊಳ್ಬೇಕು. ಹಳೆ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಸರ್ಕಾರದಲ್ಲಿ ಕಲ್ಪಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಮುಖ್ಯಮಂತ್ರಿ ಮಾಡ್ತೇನೆ. ನಿನ್ನೆ ದಿವಸ ವಿಧಾನಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಏನು ಗೋ ಹತ್ಯೆ ಪ್ರತಿಬಂಧಕ 2020 ಮಂಡನೆ ಮಾಡಿದರು. ಅದಕ್ಕೆ ಇವತ್ತಿನ ದಿವಸ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರವಲ್ಲದೆ ಇಡೀ 33 ಕೋಟಿ ದೇವಾನ ದೇವತೆಗಳಿರುವಂಥ ಗೋವನ್ನು, ಕೃಷಿ ಪ್ರಧಾನವಾದಂಥ ಈ ಗೋವನ್ನು ರಕ್ಷಣೆ ಮಾಡುವ ಒಂದು ಆಜ್ಞೆಯನ್ನು ಜಾರಿಗೆ ಮಾಡಿದ್ದಾರೆ. ಗೋ ಹತ್ಯೆ ನಿಷೇಧ ಮಾಡಿ ಕಾನೂನು ಜಾರಿಗೆ ತಂದಿದ್ದಾರೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಪಶು ಸಂಗೋಪನಾ ಸಚಿವರಿರ್ಬೋದು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಕ್ಕೆ ನಾವು ಇಚ್ಛೆಪಡಿಸ್ತೇವೆ. ಮುಂಚೆ 2010ರಲ್ಲೂ ಈ ಕಾನೂನು ತಂದಿದ್ರು. ಕಾನೂನು 2010ರೊಳಗಿತ್ತು, ಆದರೂ ಜಾರಿ 2020ರಲ್ಲೂ ತಂದಿದ್ರು. ಅವಾಗ ಏನು ಡಿಫ್ರೆನ್ಸ್? ಜಾರಿ ಆಗಿದ್ದಿಲ್ಲ. ಅವಾಗ ಕಾನೂನು ಜಾರಿ ಆಗಿದ್ದಿಲ್ಲ. ಆದರೆ ಅತ್ಯಂತ ಕಠಿಣ ಕಾನೂನು. 5 ವರ್ಷದಿಂದ 7 ವರ್ಷಗಳ ಶಿಕ್ಷೆ ಇರ್ಬೋದು. 50,000 ರೂಪಾಯಿ ಹಿಡ್ಕೊಂಡು 5 ಲಕ್ಷ ಗೋ ಹತ್ಯೆ ಮಾಡಿದವರಿಗೆ ಏನು ದಂಡಗಳದಾವು. ಉತ್ತರ ಪ್ರದೇಶದ ಸರ್ಕಾರದ ಸಮಾಜ ಮೇಲೆ ಪರಿಣಾಮ ಅಲ್ಲ. ಇವತ್ತು ನಾವು ಆರಾಧ್ಯ ದೇವಂತ ನಾವು ಗೋವನ್ನು ಪೂಜೆ ಮಾಡ್ತೇವೆ ಮತ್ತು ರೈತನ ಬೆನ್ನೆಲುಬಂತ ನಾವು ಕೃಷಿ ಪ್ರಧಾನವಾದಂಥ ಗೋವನ್ನು ಇವತ್ತು ರಕ್ಷಣೆ ಮಾಡಲೇಬೇಕಾಗಿತ್ತು. ಕೇವಲ ಇದು ಜಾತ್ಯತೀತ ಮನೋಭಾವ ಅಥವಾ ಹಿಂದುತ್ವದ ಪ್ಲೇ ಕಾರ್ಡ್ ಅಂತ ನಾವು ಗಮನಿಸಬಾರ್ದು. ರೈತರ ಏಳಿಗೆ ಐತಿ. ಗೋಗಳು ಉಳಿದರೆ ರೈತರು ಉಳಿತಾರೆ, ರೈತರು ಉಳಿದರೆ ಭಾರತ ದೇಶದ ಪ್ರಜೆಗಳು ಉಳಿತಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಐತಿ. ಇದರೊಳಗೆ ರಾಜಕಾರಣ ಮಾಡಲಾದೆ ಗೋವನ್ನು ನಾವು ಹಿಂದೂಗಳು ಆರಾಧ್ಯ ದೇವರಾಗಿ ಪೂಜೆ ಮಾಡ್ತೇವೆ. ಅದಕ್ಕೆ ಗೌರವಿಸುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಮಾಡಬೇಕಂತ ನಾನು ಇವತ್ತಿನ ದಿವಸ ಹೇಳಕ್ಕೆ ವಿಚಾರ. 100% ಸದಸ್ಯ. ಕೇವಲ ವಿಜಯಪುರ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಜಾರಿಗೆ ಬಂದೇ ಬರ್ತಿದ್ದು, ಇದರೊಳಗೆ ಏನೂ ಡೌಟ್ ಇಲ್ಲ. ನಾವು ಕೂಡ ಕಾರ್ಯಕರ್ತರು ಈ ಪ್ರಯುಕ್ತವಾಗಿ ಒಂದು ವಿಶೇಷವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ. ಗೋ ರಕ್ಷಣೆ ಮಾಡುವಂಥ ಕಾರ್ಯಕರ್ತರಿಗೆ ಪ್ರೋತ್ಸಾಹುವಂಥ ವಿಷಯವೂ ಕೂಡ ಯಡಿಯೂರಪ್ಪನವ್ರು ಹೇಳ್ಯಾರ. ಇದು ಎಲ್ಲಿ ರಾಜ್ಯದಲ್ಲಿಲ್ಲ. ಗೋ ರಕ್ಷಣೆ ಮಾಡೋರಿಗೂ ರಕ್ಷಣೆ ಮಾಡುವಂಥ ಇದನ್ನು ಅಂಶವನ್ನು ನಿನ್ನೆ ಮಂಡನೆ ಮಾಡ್ಯಾರ. ಅದಕ್ಕೆ ನಾವು ಅದನ್ನು ಕೂಡ ನಾವು ಸ್ವಾಗತ ಮಾಡಬೇಕಾಗ್ತೈತಿ. ದೇಶದಲ್ಲಿ 2 ರಾಜ್ಯದಲ್ಲೇ ಆಯ್ತು. ಈಗ ನಮ್ಮ ಅಜೆಂಡಾನೇ ಇದೈತಿ. ಗೋ ಹತ್ಯೆ ನಿಷೇಧ ಮಾಡಬೇಕೈತಿ. ರಾಮ ಮಂದಿರ ತೀರ್ಪು ಇರ್ತಿರ್ತಾಗೈತಿ. ಗೋ ಹತ್ಯೆ ನಿಷೇಧ ಆಯಿತು ಮತ್ತು ಕಾಶ್ಮೀರದ ಜಲವಂತ ಸಮಸ್ಯೆ ಇತ್ತು, ಅದು ಕೂಡ ಇರ್ತಿರ್ತಾಗೈತಿ. ನಮ್ಮ ಪ್ರಣಾಳಿಕೆ ಕೊಟ್ಟಂಥ ಅಂಶಗಳೇನದಾವೆ ಅವೆಲ್ಲ ಈಡೇರಿಸಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರೆ. ಅವ್ರ ಜೊತೆಗೆ ನಾವೆಲ್ಲ ಕೂಡ
ಕೋಟ್ಯಾನು ಕೋಟಿ ಕಾರ್ಯಕರ್ತರು ಅವ್ರ ಜೊತೆ ನಾವು ಇವತ್ತು ದಿವಸ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳ ಜೊತೆ ನಾವೆಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇದ್ದೇವೆ. ಇಡೀ ಭಾರತ ತುಂಬ ಗೋ ಹತ್ಯೆ ನಿಷೇಧ ಆಗ್ತದೆ, ಸಂಪೂರ್ಣ ಜಾರಿ ಆಗೇ ಹಾಕಿದ್ರು, ಪ್ರಶ್ನೆನೇ ಇಲ್ಲ. ಗೋ ತಳಿಗಳ ರಕ್ಷಣೆ ಮಾಡಬೇಕು, ಗೋ ಹತ್ಯೆ ನಿಷೇಧ ಆಗಬೇಕು ಅನ್ನೋದು ಏನು ನಾವು ಆಸೆ ಐತಿ. ಭಾರತ ದೇಶದ ಎಲ್ಲ ಹಿಂದೂಗಳ ಒಂದು ಶ್ರದ್ಧಾ ಬಿಂದು ಆದಂಥ ಗೋನ ರಕ್ಷಣೆ ಮಾಡಬೇಕು ಅನ್ನೋ ಆಸೆ ಐತಿ. ಅದು ಈಡೇರಿಸೋದ್ರೊಳಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಇಂದಿನ ನಾಳೆ ಜಾರಿ ಆಗೇ ಆಕೈತೆ ಅಂತ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಚ್ಛಪಡಿಸ್ತೇವೆ. ಶಿವರುದ್ರ ಬಾಗಲಕೋಟ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ದಿನ ಕರ್ನಾಟಕ ವಿಧಾನಸಭೆಯಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಂಥ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರವನ್ನು ನಾನು ಮೊಟ್ಟ ಮೊದಲು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಮಂಡಲದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಗೋ ಹತ್ಯೆ ಕಾಯ್ದೆ ನಿಷೇಧ ಈಗಿಂದಲ್ಲ, 1964ನೇ ಇಸ್ವಿಯೊಳಗೆ ಗೋ ಹತ್ಯೆ ಕಾಯ್ದೆ ಇತ್ತು, ತಮಗೆ ಗೊತ್ತಿರ್ಬೋದು. ಆದರೆ ತುಷ್ಟೀಕರಣ ರಾಜಕೀಯ ನೀತಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡು ಜಗತ್ತಿಗೆ ಭಾರತವನ್ನು ವಿಶ್ವಗುರು ಮಾಡುವಂಥ ನಿಟ್ಟಿನಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಮಾಡ್ತಾರೆ. ಮಳುಗೌಡ ಪಾಟೀಲ್, ವಿಜಯಪುರ ನಗರ ಮಂಡಲದ ಅಧ್ಯಕ್ಷರು. ಗೋಪೂಜೆ ಮಾಡೋದ್ರ ಮೂಲಕ ಇದನ್ನು ಯಶಸ್ವಿ. ಭಾರತೀಯ ಜನತಾ ಪಕ್ಷ ನಗರ ಘಟಕದ ವತಿಯಿಂದ ಇಂದು ಶಿವಾಜಿ ವೃತ್ತದಲ್ಲಿ ನಿನ್ನೆ ಏನು ವಿಧಾನಸೌಧ ಅಧಿವೇಶನದಲ್ಲಿ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿರೋದು ಭಾಳ ಖುಷಿಯಾಗಿದೆ. ಈ ಖುಷಿ ಉದ್ದೇಶದಿಂದ ನಾವು ಭಾರತೀಯ ಜನತಾ ಪಕ್ಷ ನಗರ ಘಟಕದ ವತಿಯಿಂದ ಗೋಪೂಜಾ ಕಾರ್ಯಕ್ರಮ ನಗರದ ಶಿವಾಜಿ ವೃತ್ತದಲ್ಲಿ ಒಂದು ಗೋವನ್ನು ಪೂಜೆ ಮಾಡೋ ಮೂಲಕ ನಾವು ಈ ತೀರ್ಪನ್ನು ಸ್ವಾಗತಿಸಿದ್ದೇವೆ. ಇದು ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಸುಮ್ಮನೆ ಜಾತಿ ಬೀಜ ಬಿತ್ಕೊಂಡು ಇಲ್ಲ ಸಲ್ಲದ ಆರೋಪ ಮಾಡೋದು ಬಿಡಬೇಕು. ಇದನ್ನು ಇಡೀ ಸಮಾಜಕ್ಕೆ, ಇಡೀ ಗೋ ಸಂತತಿಗೆ ಉಳಿಲಿಕ್ಕೆ ಒಂದು ರಾಜ್ಯ ಸರ್ಕಾರ ಕಾನೂನು ಇದು ಮಾಡಿದೆ, ಅದು ಗೌರವಿಸಬೇಕಂತೇಳಿ ನಾನು ಕಾಂಗ್ರೆಸ್ ನಾಯಕರಲ್ಲಿ ಆಗ್ರಹ ಮಾಡುತ್ತೇನೆ. ವಿಜಯ್ ಜೋಶಿ. बाघमारे अस्पताल में स्पाइन एंड पेन सेंटर की शुरुआत, जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलीगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान, बाघमारे अस्पताल सखाफरोजा सरकारी उर्दू स्कूल नंबर 4 के पास। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।